ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿ ವಿ ವಿಕ್ರಮ. ನಾನು ಶಶಾಂಕ ಹಿಂದೂ. ಜನನಿ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರೀಯಸಿ. ಇವತ್ತಿಂದ ನಾವು ಮಹಾಭಾರತದಲ್ಲಿ ಬರುವಂತಹ ಪಾತ್ರಗಳ ಪರಿಚಯವನ್ನು ನೋಡ್ತಾ ಹೋಗೋಣ. ಅಂದರೆ ಪ್ರಮುಖವಾದಂತಹ ವ್ಯಕ್ತಿಗಳ ಜೀವನ ಚರಿತ್ರೆಯನ್ನು ನೋಡ್ತಾ ಹೋಗೋಣ. ಇವತ್ತು ಮೊದಲನೆಯ ಪಾತ್ರ ಕರ್ಣ. ನಾವು ಮಹಾಭಾರತದಲ್ಲಿ ಕರ್ಣನ ಹೆಸರನ್ನು ಕೇಳಿರ್ತೀವಿ. ಇವತ್ತು ಆ ಕರ್ಣನ ಜೀವನ ಚರಿತ್ರೆಯನ್ನು ನೋಡ್ತಾ ಹೋಗೋಣ. ಕುಂತಿ ಭೋಜನ ದತ್ತು ಮಗಳು. ಅವಳು ಕುಂತಿ ಭೋಜನ ಜೊತೆ ಇರ್ತಕ್ಕಂತಹ ಸಂದರ್ಭದಲ್ಲಿ ಅರಮನೆಗೆ ದೂರ್ವಾಸ ಮುನಿಗಳು ಬಂದಿರ್ತಾರೆ. ದೂರ್ವಾಸ ಮುನಿಗಳ ಸೇವೆಯನ್ನು ಕುಂತಿ ತುಂಬ ಅಚ್ಚುಕಟ್ಟಾಗಿ ಮಾಡಿರ್ತಾಳೆ. ಅದನ್ನು ಇಷ್ಟಪಟ್ಟಂತಹ ದೂರ್ವಾಸ ಮುನಿಗಳು ಕುಂತಿಗೆ 5 ದೇವತೆಗಳ ಮಂತ್ರವನ್ನು ಉಪದೇಶ ಮಾಡ್ತಾರೆ. ಈ ಮಂತ್ರದ ಉಪಯೋಗ ಏನು ಅಂತ ಹೇಳಿದ್ರೆ, ನೀನು ಈ 5 ಮಂತ್ರಗಳಲ್ಲಿ ಯಾವ್ಯಾವ ದೇವತೆಗಳನ್ನು ಯಾವ್ಯಾವ ಮಂತ್ರದಿಂದ ಆರಾಧಿಸ್ತೀಯೋ ಆ ದೇವತೆಗಳು ಅವರ ಅಂಶದಿಂದ ಸಂಭೂತರಾದಂತಹ ಮಕ್ಕಳನ್ನು ನಿನಗೆ ಕರುಣಿಸ್ತಾರೆ ಅಂತ ಹೇಳಿ ದೂರ್ವಾಸರು ಮಂತ್ರವನ್ನು ಉಪದೇಶ ಮಾಡಿ ಹೋಗ್ಬಿಡ್ತಾರೆ. ಕುಂತಿ ಆಗಿನ್ನೂ ತುಂಬ ಸಣ್ಣವಳಾಗಿರ್ತಾಳೆ. ಆಗ ಈ ಮಂತ್ರ ನಿಜವಾಗಲೂ ಸಫಲವಾಗುತ್ತಾ ಅಂಥೇಳಿ ಪರೀಕ್ಷೆ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ನದಿಯ ತೀರಕ್ಕೆ ಹೋಗಿ ಮೊದಲನೆಯ ಮಂತ್ರವಾದಂತಹ ಸೂರ್ಯ ಮಂತ್ರವನ್ನು ಪಠಿಸ್ಬಿಡ್ತಾಳೆ. ಆಗ ಸೂರ್ಯ ಎದುರುಗಡೆ ಬಂದು ನಿಂತು ತನ್ನ ಅಂಶದಿಂದ ಸಂಭೂತನಾದಂತಹ ಕರ್ಣಕುಂಡಲಗಳನ್ನು ಕವಚವನ್ನು ಜನ್ಮದಿಂದಲೇ ಹೊಂದಿರುವಂತಹ ಒಂದು ಮಗುವನ್ನು ಕುಂತಿಯ ಕೈಗಿಟ್ಟು ಹೊರಟೋಗ್ಬಿಡ್ತಾನೆ. ಆಗ ಕುಂತಿಗೆ ಯೋಚನೆ ಆರಂಭ ಆಗುತ್ತೆ. ನಾನಿನ್ನೂ ಸಣ್ಣ ಹುಡುಗಿ, ಮದುವೆ ಆಗಲಿಲ್ಲ, ಈಗಲೇ ನಾನೊಂದು ಮಗುವನ್ನು ಪಡ್ಕೊಂಡೆ ಅಂತ ಹೇಳಿದ್ರೆ ಇಡೀ ಸಮಾಜ ನನ್ನನ್ನು ಬೇರೆ ದೃಷ್ಟಿಯಿಂದ ನೋಡುತ್ತೆ. ಅಷ್ಟೇ ಅಲ್ಲದೆ ಇಡೀ ರಾಜಮನೆತನಕ್ಕೆ ಅವಮಾನ ಅನ್ನೋದನ್ನು ಅರಿತು ಆ ಮಗುವನ್ನು ಒಂದು ಬುಟ್ಟಿಯಲ್ಲಿಟ್ಟು ಒಂದು ಬಟ್ಟೆಯಲ್ಲಿ ಸುತ್ತಿ ನದಿಯಲ್ಲಿ ತೇಲಿಬಿಡ್ತಾಳೆ. ಮಗು ನದಿಯಲ್ಲಿ ತೇಲ್ತಾ ಬಂದು ಸೇರುವಂತಹದ್ದು ಅತಿರಥ ಮತ್ತು ರಾಧೆ ಅನ್ನುವಂತಹ ದಂಪತಿಯ ಕೈಗೆ. ಅತಿರಥ ಬೇರೆ ಯಾರೂ ಅಲ್ಲ, ಕುರು ಸಾಮ್ರಾಜ್ಯದ ಗುರುಗಳಾದಂತಹ ಭೀಷ್ಮರ ರಥದ ಸಾರಥಿಯಾಗಿರ್ತಾನೆ. ಇವರುಗಳ ಆಶ್ರಯದಲ್ಲಿ ಕರ್ಣ ಬೆಳೀತಾ ಹೋಗ್ತಾನೆ. ಮುಂದೆ ವಿಷ್ಣುವಿನ 6ನೇ ಅವತಾರವಾದಂತಹ ಪರಶುರಾಮರ ಹತ್ತಿರ ಹೋಗಿ ತಮ್ಮ ಬಿಲ್ವಿದ್ಯೆಯನ್ನು ಕಲೀಲಿಕ್ಕೆ ಆರಂಭ ಮಾಡ್ತಾರೆ. ಬಿಲ್ವಿದ್ಯೆಯನ್ನು ಕಲೀಲಿಕ್ಕೆ ಮುಂಚೆ ತಾನೊಬ್ಬ ಬ್ರಾಹ್ಮಣ ಅಂಥೇಳಿ ಕರ್ಣ ಪರಶುರಾಮರ ಬಳಿ ಸುಳ್ಳನ್ನು ಹೇಳಿ ಬಿಲ್ವಿದ್ಯೆಯನ್ನು ಕಲೀಲಿಕ್ಕೆ ಹೋಗಿರ್ತಾನೆ. ಹೀಗೆ ತಮ್ಮ ಶಿಕ್ಷಣ ಮುಂದುವರಿತಾ ಇರುತ್ತೆ ಪರಶುರಾಮರ ಬಳಿ. ಒಂದು ದಿನ ಪರಶುರಾಮರು ಕರ್ಣನ ತೊಡೆಯ ಮೇಲೆ ನಿದ್ದೆಗೆ ಜಾರ್ಬಿಡ್ತಾರೆ. ಆಗ ಕರ್ಣನ ಬಲಗೈಯಿಗೆ ಒಂದು ಚೇಳು ಕಚ್ಚಲಿಕ್ಕೆ ಆರಂಭ ಮಾಡುತ್ತೆ. ಆದರೆ ಎಲ್ಲಿ ಚೇಳನ್ನು ತೆಗೀಲಿಕ್ಕೆ ಹೋದಂತಹ ಸಂದರ್ಭದಲ್ಲಿ ಮೈ ಅಲುಗಾಡಿ ಗುರುಗಳು ಎಚ್ಚರ ಆಗಿಬಿಡ್ತಾರೋ ಅನ್ನುವಂತಹದ್ದನ್ನು ಅರಿತು ಕರ್ಣ ಅಲ್ಲಾಡದೇನೆ ಹಾಗೆ ಕೂತಿರ್ತಾನೆ. ತದನಂತರ ಪರಶುರಾಮರು ಎಚ್ಚರಗೊಂಡು ಆ ದೃಶ್ಯವನ್ನು ನೋಡಿದಂತಹ ಸಂದರ್ಭದಲ್ಲಿ ಕರ್ಣನ ಕೈಯಿಂದ ರಕ್ತಸ್ರಾವ ಆಗ್ತಾ ಇರುತ್ತೆ. ಆಗ ಅವ್ರಿಗೆ ಗೊತ್ತಾಗುತ್ತೆ, ಒಬ್ಬ ಕ್ಷತ್ರಿಯನಲ್ಲದೆ ಬೇರಾರೂ ಕೂಡ ಈ ರೀತಿಯಾದಂತಹ ದೈಹಿಕ ನೋವನ್ನು ತಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದು ಗೊತ್ತಾಗಿ ಕರ್ಣ ಸುಳ್ಳು ಹೇಳಿ, ಅಂದರೆ ಬ್ರಾಹ್ಮಣ ಅಂತ ಸುಳ್ಳು ಹೇಳಿ ನನ್ನ ಹತ್ರ ವಿದ್ಯೆಯನ್ನು ಕಲಿತಿದ್ದೀಯಾ, ನಿನಗೆ ಆಪತ್ಕಾಲದಲ್ಲಿ ನಾನು ಕಲಿಸಿದಂತಹ ವಿದ್ಯೆ ಮರೆತೋಗಲಿ ಅನ್ನುವಂತಹ ಶಾಪವನ್ನು ಕೊಟ್ಟಿರ್ತಾರೆ. ಅದಷ್ಟೇ ಅಲ್ಲದೆ ಕರ್ಣ ಒಮ್ಮೆ ತನ್ನ ವಿಪ್ರತಿಪತ್ತಿಯಿಂದ ಭೂದೇವಿಯ ಕೈಯಲ್ಲೂ ಕೂಡ ಶಾಪಗ್ರಸ್ತನಾಗಿರ್ತಾನೆ. ಯಾವಾಗ ನಿನಗೆ ಆಪತ್ತು ಎದುರಾಗುತ್ತೋ ಆ ಸಮಯದಲ್ಲಿ ನಿನ್ನ ರಥದ ಚಕ್ರ ಭೂಮಿಯಲ್ಲಿ ಹುದುಗೋಗ್ಲಿ ಅನ್ನುವಂತಹ ಶಾಪವನ್ನು ಭೂದೇವಿ ಕೂಡ ಕೊಟ್ಟಿರ್ತಾಳೆ. ಹೀಗೆ ಕಾಲ ಮುಂದುವರಿತಾ ಇರುತ್ತೆ. ಒಂದು ಸಮಯದಲ್ಲಿ ದ್ರೋಣಾಚಾರ್ಯರು ಕೌರವರಿಗೆ ಹಾಗೂ ಪಾಂಡವರಿಗೆ ತಮ್ಮ ವಿದ್ಯೆಗಳನ್ನು ಧಾರೆ ಎರೆದ ನಂತರದಲ್ಲಿ ರಾಜಕುಮಾರರಿಗೆ ಪರೀಕ್ಷೆ ನಡೀತಾ ಇರುತ್ತೆ. ಹಸ್ತಿನಾವತಿಯ ಒಂದು ಮೈದಾನದಲ್ಲಿ, ರಾಜ ಮೈದಾನದಲ್ಲಿ ರಾಜಕುಮಾರರಿಗೆ ತಾವು ಪಡೆದಂತಹ ವಿದ್ಯೆಯ ಪರೀಕ್ಷೆ ನಡೀತಾ ಇರುತ್ತೆ. ಕೆಲವೊಬ್ಬರು ಗದಾಯುದ್ಧದಲ್ಲಾಗಿರಬಹುದು, ಬಿಲ್ವಿದ್ಯೆಯಲ್ಲಾಗಿರಬಹುದು, ಭರ್ಜಿಯಲ್ಲಾಗಿರಬಹುದು, ಹಾಗೆ ಅನೇಕ ರೀತಿಯಾದಂತಹ ಶಸ್ತ್ರಾಸ್ತ್ರಗಳಲ್ಲಿ ಯಾರ್ಯಾರು ಯಾವ್ಯಾವ ರೀತಿಯಾದಂತಹ ನೈಪುಣ್ಯತೆಯನ್ನು ಹೊಂದಿದ್ದಾರೆ ಅಂಥೇಳಿ ಆ ಮೈದಾನದಲ್ಲಿ ಪರೀಕ್ಷೆ ಆಗ್ತಾ ಇರುತ್ತೆ. ಕೊನೆಗೆ ಬಿಲ್ವಿದ್ಯೆಯಲ್ಲಿ ಅರ್ಜುನನದ್ದೇ ಮೇಲುಗೈ ಆಗಿರುತ್ತೆ. ಆ ಸಮಯದಲ್ಲಿ ಕರ್ಣ ಆ ಮೈದಾನಕ್ಕೆ ಆಗಮಿಸ್ತಾನೆ. ಅವನು ಬಂದು ಅರ್ಜುನ ಯಾವ್ಯಾವ ರೀತಿಯಾದಂತಹ ಬಿಲ್ವಿದ್ಯಾ ಚಾಕಚಕ್ಯತೆಯನ್ನು ತೋರಿಸ್ತಾ ಅದನ್ನಷ್ಟನ್ನೂ ಕೂಡ ಕರ್ಣ
ತನ್ನ ಎರಡೂ ಕಣ್ಣುಗಳಿಗೆ ಬಟ್ಟೆಯನ್ನು ಕಟ್ಟಿಕೊಂಡು ಆ ಬಿಲ್ವಿದ್ಯೆಯ ಪ್ರದರ್ಶನವನ್ನು ಮಾಡ್ತಾನೆ. ಅಲ್ಲಿರುವಂತಹ ಎಲ್ಲರಿಗೂ ಕೂಡ ಆಶ್ಚರ್ಯ ಆಗಲಿಕ್ಕೆ ಶುರುವಾಗುತ್ತೆ. ಮತ್ತು ದುರ್ಯೋಧನನಿಗೆ ಅತೀವ ಸಂತೋಷ ಆಗಲಿಕ್ಕೆ ಆರಂಭ ಆಗುತ್ತೆ. ಅಂದರೆ ಅರ್ಜುನನನ್ನು ಬಿಲ್ವಿದ್ಯೆಯಲ್ಲಿ ಸೋಲಿಸಬಲ್ಲಂಥವನು ನನ್ನ ಕಣ್ಮುಂದೆನೇ ಇದ್ದಾನೆ ಅನ್ನುವಂತಹ ಸಂತೋಷ ದುರ್ಯೋಧನನಿಗೆ ಆರಂಭ ಆಗಲಿಕ್ಕೆ ಶುರುವಾಗುತ್ತೆ. ಆ ಸಮಯದಲ್ಲಿ ಅರ್ಜುನ ಹಾಗೂ ಕರ್ಣರ ನಡುವಿನ ಸ್ಪರ್ಧೆ ಅತಿರೇಕಕ್ಕೆ ಹೋಗ್ತಾ ಇರತಕ್ಕಂತಹ ಸಂದರ್ಭದಲ್ಲಿ ಕುರುಸೇನೆಯ ಹಿರಿಯರಾದಂತಹ ದ್ರೋಣ ಮತ್ತು ಭೀಷ್ಮರು ಕರ್ಣನಿಗೆ ಪ್ರಶ್ನೆಯನ್ನು ಮಾಡ್ತಾರೆ. ರಾಜಕುಮಾರನೊಟ್ಟಿಗೆ ಮಾತ್ರವೇ ಯುದ್ಧ ಮಾಡಬೇಕು, ನಿನ್ನ ಕುಲ ಯಾವುದು, ನೀನು ಯಾವ ರಾಜ್ಯದ ರಾಜಕುಮಾರ ಅಂತ ಪ್ರಶ್ನೆ ಕೇಳಿದಂತಹ ಸಂದರ್ಭದಲ್ಲಿ ಅವನು ಸೂತಪುತ್ರ ಅಂತ ಹೇಳಲಿಕ್ಕೆ ನಾಚಿಕೆ ಪಡ್ಕೋತಾನೆ. ಆದರೆ ಅಲ್ಲಿರುವಂತಹ ಕುಂತಿಗೆ ಆಗಲೇ ಗೊತ್ತಾಗಿರುತ್ತೆ, ಅವನ ಕರ್ಣಕುಂಡಲವನ್ನು ಕವಚವನ್ನು ಗಮನಿಸಿ ಇವನೇ ನನ್ನ ಮೊದಲನೇ ಮಗ ಅನ್ನುವಂತಹದ್ದು ಕುಂತಿಗೆ ತಿಳಿದಿರುತ್ತೆ. ಈ ಪ್ರಶ್ನೆ ಬಂದಂತಹ ಸಂದರ್ಭದಲ್ಲಿ ದುರ್ಯೋಧನ ತನ್ನ ರಾಜ್ಯದ ಒಂದು ಭಾಗವಾದಂತಹ ಅಂಗರಾಜ್ಯವನ್ನು ಆ ಕ್ಷಣದಲ್ಲಿಯೇ ಸಕಲ ವ್ಯವಸ್ಥೆಗಳನ್ನು ಮಾಡಿ ಕರ್ಣನನ್ನ ಅಂಗರಾಜ್ಯದ ರಾಜನನ್ನಾಗಿ ಪಟ್ಟಾಭಿಷೇಕವನ್ನು ಮಾಡಿಬಿಡ್ತಾನೆ. ತದನಂತರ ದುರ್ಯೋಧನ ಹಾಗೂ ಕರ್ಣ ಒಳ್ಳೆಯ ಸ್ನೇಹಿತರಾಗಿ ಮುಂದುವರಿತಾರೆ. ಇವತ್ತಿಗೂ ಕೂಡ ಆತ್ಮೀಯ ಸ್ನೇಹಿತರಿಗೆ ಉದಾಹರಣೆ ಯಾರು ಅಂತ ಕೇಳಿದ್ರೆ ಅದು ದುರ್ಯೋಧನ ಮತ್ತು ಕರ್ಣ. ಹೀಗೆ ಮುಂದುವರಿತಾ ಇರುತ್ತೆ. ಜೂಜಾಟದಲ್ಲಿ ಪಾಂಡವರು ಸೋಲನ್ನು ಒಪ್ತಾರೆ. ವನವಾಸವನ್ನು ಅಜ್ಞಾತವಾಸವನ್ನು ಮುಗಿಸ್ಕೊಂಡು ಕೃಷ್ಣ ಸಂಧಾನಕ್ಕೆ ಬಂದು ರಾಜ್ಯವನ್ನು ಅರ್ಧ ಭಾಗವನ್ನಾಗಿ ಮಾಡಬೇಕು, ಎರಡೂ ಭಾಗಗಳಲ್ಲಿ ಒಂದು ಕೌರವರಿಗೆ ಒಂದು ಪಾಂಡವರಿಗೆ ಸಮಾನವಾಗಿ ಹಂಚಿಕೆ ಆಗಬೇಕು ಅಂತ ಹೇಳಿದಂತಹ ಸಂದರ್ಭದಲ್ಲಿ ಇದೇ ಕರ್ಣ ದುರ್ಯೋಧನನಿಗೆ ಯಾವುದೇ ಕಾರಣಕ್ಕೂ ರಾಜ್ಯವನ್ನು ಹಂಚುವುದು ಬೇಡ, ನಾವು ಯುದ್ಧವನ್ನೇ ಮಾಡೋಣ ಅಂಥೇಳಿ ದುರ್ಯೋಧನನಿಗೆ ತಲೆಗೆ ತುಂಬುವಂತಹದ್ದು ಇದೇ ಕರ್ಣ. ಯುದ್ಧ ಆರಂಭ ಆಗುತ್ತೆ. ಯುದ್ಧ ಆರಂಭ ಆದಂತಹ ಸಂದರ್ಭದಲ್ಲಿ ಮೊದಲನೆಯ ದಿನವೇ ಭೀಷ್ಮರು ಕುರುಸೇನೆಯ ಸೇನಾಧಿಪತ್ಯವನ್ನು ವಹಿಸ್ಕೊಳ್ತಾರೆ. ಭೀಷ್ಮರಿಗೂ ಕರ್ಣನಿಗೂ ಒಂದಷ್ಟು ಮಾತುಗಳ ವೈಮನಸ್ಸಿನಿಂದ ಭೀಷ್ಮರಿರುವವರೆಗೂ ಕೂಡ ನಾನು ರಣರಂಗವನ್ನು ಪ್ರವೇಶಿಸಲ್ಲ ಅನ್ನುವಂತಹ ನಿರ್ಧಾರವನ್ನು ಕರ್ಣನೂ ಮಾಡಿರ್ತಾನೆ. ಅಷ್ಟೇ ಅಲ್ಲದೆ ಕರ್ಣ ಪಾಂಡವರ ಅಣ್ಣ ಅಂಥೇಳಿ ಭೀಷ್ಮರಿಗೆ ಗೊತ್ತಿದ್ದ ಕಾರಣಕ್ಕಾಗಿ ಅಣ್ಣ ತಮ್ಮಂದಿರ ಮಧ್ಯೆ ಯುದ್ಧವನ್ನು ನಾನಿರುವ ತನಕ ನೋಡಬಾರದು ಅನ್ನುವಂತಹ ಉದ್ದೇಶದಿಂದ ಅವರೂ ಕೂಡ ಸುಮ್ಮನಿರ್ತಾರೆ. ಆದರೆ 10ನೇ ದಿನಕ್ಕೆ ಭೀಷ್ಮರನ್ನು ಅರ್ಜುನ ಯಾವಾಗ ಶರಶಯ್ಯೆಯಲ್ಲಿ ಮಲಗಿಸ್ತಾನೋ ತದನಂತರ 11ನೇ ದಿನಕ್ಕೆ ಕರ್ಣ ರಣಾಂಗಣಕ್ಕೆ ಬಂದು ಯುದ್ಧ ಮಾಡಲಿಕ್ಕೆ ತಯಾರಾಗಿ ನಿಲ್ತಾನೆ. 11ನೆಯ ದಿನ 12ನೆಯ ದಿನ ಯುದ್ಧ ಯಥಾವತ್ತಾಗಿ ನಡೀತಾ ಇರುತ್ತೆ. ಪಾಂಡವರು ವಿಜಯದತ್ತ ಹೋಗ್ತಾ ಇರತಕ್ಕಂತಹದ್ದು ಕೌರವರ ಗಮನಕ್ಕೆ ಬರ್ತಾ ಇರುತ್ತೆ. ಆ ಸಮಯದಲ್ಲಿ 13ನೆಯ ದಿನ ದ್ರೋಣಾಚಾರ್ಯರು ಚಕ್ರವ್ಯೂಹವನ್ನು ರಚನೆ ಮಾಡಿ ಅದರಲ್ಲಿ ಅಭಿಮನ್ಯುವನ್ನು ಸಿಲುಕಿಸಬೇಕು ಅನ್ನುವಂತಹ ಪ್ರಯತ್ನವನ್ನು ಮಾಡಿ ಅದರಲ್ಲಿ ಯಶಸ್ವಿ ಕೂಡ ಆಗ್ತಾರೆ. ಆ ಸಮಯದಲ್ಲಿ ಚಕ್ರವ್ಯೂಹವನ್ನು ಭೇದಿಸುವಂತಹದ್ದು ಗೊತ್ತಿರುವಂತಹದ್ದು ಕೇವಲ ಅರ್ಜುನನಿಗೆ. ಅದು ಬಿಟ್ಟರೆ ಅಭಿಮನ್ಯುವಿಗೆ ಗರ್ಭದಲ್ಲಿರುವಂತಹ ಸಂದರ್ಭದಲ್ಲಿ ಕೃಷ್ಣ ಕೇವಲ ಚಕ್ರವ್ಯೂಹದ ಒಳಗೆ ಹೋಗುವಂತಹದ್ದು ಹೇಳ್ಕೊಟ್ಟಿರ್ತಾನೆ ಹೊರತು ಹೊರಗೆ ಬರೋದು ಹೇಗೆ ಎನ್ನುವಂತಹದ್ದನ್ನು ಕೃಷ್ಣ ಹೇಳಿರಲ್ಲ. ಆ ಸಮಯದಲ್ಲಿ ಚಕ್ರವ್ಯೂಹವನ್ನು ರಚನೆ ಮಾಡಿ ಅರ್ಜುನ ಈ ಕಡೆ ಬಾರದಂತೆ ತ್ರಿಗರ್ತಲ ಸಾಮ್ರಾಜ್ಯದ ಸೈನಿಕರು ಅರ್ಜುನನನ್ನು ಬೇರೊಂದು ಕಡೆ ಕರ್ಕೊಂಡು ಹೋಗೋದ್ರಲ್ಲಿ ಯಶಸ್ವಿಯಾಗಿರ್ತಾರೆ. ಇದರ ಹಿಂದೆ ಇರುವಂತಹ ತಲೆ ಯಾರ್ದು ಅಂತ ಹೇಳಿದ್ರೆ ಅದು ದ್ರೋಣಾಚಾರ್ಯರದ್ದು. ಆ ಸಮಯದಲ್ಲಿ ಅಭಿಮನ್ಯು ಚಕ್ರವ್ಯೂಹವನ್ನು ಭೇದಿಸುವಂತಹ ಕೆಲಸವನ್ನು ಮಾಡ್ತಾ ಇರತಕ್ಕಂತಹ ಸಂದರ್ಭದಲ್ಲಿ ಎಲ್ಲರಿಗೂ ಗೊತ್ತಿರುತ್ತೆ ಯಾವುದೇ ಕಾರಣಕ್ಕೂ ಕೂಡ ಅಭಿಮನ್ಯುವಿನ ಕೈಯಲ್ಲಿ ಎಲ್ಲಿಯವರೆಗೆ ಬಿಲ್ಲು ಇರುತ್ತದೆಯೋ ಅಲ್ಲಿಯವರೆಗೂ ಕೂಡ ನಾವು ಅಭಿಮನ್ಯುವನ್ನು ಕೊಲ್ಲಿಕ್ಕೆ ಸಾಧ್ಯ ಇಲ್ಲ ಅಂಥೇಳಿ. ಆ ಸಮಯದಲ್ಲಿ ಕರ್ಣನಿಗೆ ಉದ್ದೇಶಪೂರ್ವಕವಾಗಿ ಹಿಂದಿನಿಂದ ಹೋಗಿ ಅಭಿಮನ್ಯುವಿನ ಬಿಲ್ಲನ್ನು ಮುರಿಯುವಂತೆ ಆದೇಶವನ್ನು ಮಾಡ್ತಾರೆ. ಆಗ ಮನಸ್ಸಿಲ್ಲದ ಮನಸ್ಸಿನಿಂದ ಅಂದರೆ ಅಧರ್ಮ ಯುದ್ಧವನ್ನು ಮಾಡಲಿಕ್ಕೆ ಇಷ್ಟ ಇಲ್ಲದೇ ಇರತಕ್ಕಂತಹ ಕರ್ಣ ಒತ್ತಡದಿಂದ ಹಿಂದಿನಿಂದ ಬಾಣವನ್ನು ಬಿಟ್ಟು ಅಭಿಮನ್ಯುವಿನ ಬಿಲ್ಲನ್ನು ಮುರಿಯುವಂತಹ ಕೆಲಸವನ್ನು ಮಾಡ್ತಾನೆ. ತದನಂತರ ಅಭಿಮನ್ಯುವನ್ನು ಕೊಲ್ಲುವಂತಹ ಕೆಲಸ ಆಗುತ್ತೆ. ಇದನ್ನು ಕೇಳಿ ಅರ್ಜುನ ಖಿನ್ನತೆಗೊಳಗಾಗ್ತಾನೆ. ತದನಂತರ ಮತ್ತೊಮ್ಮೆ ಪ್ರತಿಜ್ಞೆಯನ್ನು ಮಾಡ್ತಾನೆ. ಕರ್ಣನನ್ನು ನಾನು ಕೊಂದೇ ತೀರ್ತೀನಿ ಅನ್ನುವಂತಹ ಪ್ರತಿಜ್ಞೆಯನ್ನು ಅರ್ಜುನ ಮಾಡ್ತಾನೆ.
13ನೆಯ ದಿನ ಯಾವತ್ತು ಅಭಿಮನ್ಯು ಮರಣವನ್ನು ಹೊಂದುತ್ತಾನೋ ಅದೇ ದಿನ ರಾತ್ರಿ ಕುಂತಿ ಕರ್ಣನನ್ನು ಹೋಗಿ ಭೇಟಿ ಮಾಡ್ತಾಳೆ. ಯಾವಾಗ ಅಭಿಮನ್ಯುವನ್ನು ಮೋಸದಿಂದ ಕೊಂದರೋ ಆಗ ಕುಂತಿಗೆ ತನ್ನ ಮಕ್ಕಳ ಜೀವದ ಬಗ್ಗೆ ಭಯ ಆರಂಭ ಆಗಿರುತ್ತೆ. ಆಗ ಹೋಗಿ ಕರ್ಣನ ಹತ್ತಿರ 2 ಮನವಿಯನ್ನು ಮಾಡ್ತಾಳೆ. ಒಂದು, ನನ್ನ ಮಕ್ಕಳನ್ನು ಕೊಲ್ಲುವುದಿಲ್ಲ ಅನ್ನುವಂತಹ ಪ್ರಮಾಣವನ್ನು ನನಗೆ ಮಾಡು, ಮಾತನ್ನು ಕೊಡು ಅಂತ ಕೇಳದಂತಹ ಸಂದರ್ಭದಲ್ಲಿ ಕರ್ಣ ಹೇಳ್ತಾನೆ, ಅರ್ಜುನನೊಬ್ಬನನ್ನು ಬಿಟ್ಟು ಇನ್ನಾರನ್ನೂ ನಾನು ಕೊಲ್ಲೋದಿಲ್ಲ ಅನ್ನುವಂತಹ ಪ್ರಮಾಣವನ್ನು ತಾಯಿಗೆ ಕೊಡ್ತಾನೆ. 2ನೆಯದು, ತಾಯಿ ಕೇಳ್ತಾಳೆ, ಯಾವುದೇ ಕಾರಣಕ್ಕೂ ಒಮ್ಮೆ ಪ್ರಯೋಗ ಮಾಡಿದ ಅಸ್ತ್ರವನ್ನು ಮತ್ತೊಮ್ಮೆ ಪ್ರಯೋಗ ಮಾಡೋದಿಲ್ಲ ಅನ್ನುವಂತಹ ಮಾತನ್ನು ಕೊಡುವಂಥ ಕೇಳದಂತಹ ಸಂದರ್ಭದಲ್ಲಿ ಕರ್ಣ ತಾಯಿಗೆ ಆ ಮಾತನ್ನು ಕೊಟ್ಬಿಡ್ತಾನೆ. ತದನಂತರ 14ನೆಯ ದಿನ ಬೆಳಗ್ಗೆ ಅರ್ಜುನ ಯಾವ ದೇವರಿಂದ ಅಂಶ ಸಂಭೂತನಾಗಿ ಬಂದಿದ್ದಾನೋ ಅಂತ ಹೇಳಿದ್ರೆ ಇಂದ್ರನಿಂದ ಅಂಶ ಸಂಭೂತನಾಗಿ ಬಂದಂಥವನು ಅರ್ಜುನ. ಆ ಇಂದ್ರ ತನ್ನ ಮಗ ಎಲ್ಲಿ ಸತ್ತು ಹೋಗ್ತಾನೋ ಅನ್ನುವಂತಹ ಭಯದಿಂದ ಕರ್ಣನ ಹತ್ತಿರ ಹೋಗಿ ಕರ್ಣಕುಂಡಲವನ್ನು ಹಾಗೂ ಕವಚವನ್ನು ದಾನವನ್ನಾಗಿ ಕೇಳ್ತಾನೆ. ಆ ಸಮಯದಲ್ಲಿ ಕರ್ಣ ಮರು ಯೋಚನೆಯನ್ನೂ ಮಾಡದೆ, ಇದನ್ನು ತೆಗೆದರೆ ನನ್ನ ಜೀವಕ್ಕೆ ಕುತ್ತು ಬರುತ್ತೆ ಅನ್ನುವಂತಹದ್ದನ್ನೂ ಯೋಚನೆ ಮಾಡದೆ ಇಂದ್ರನಿಗೆ ಅವೆರಡನ್ನೂ ಕೂಡ ಕೊಟ್ಟು ಬಿಡ್ತಾನೆ. ಅದಕ್ಕೆ ಪ್ರತಿಯಾಗಿ ಇಂದ್ರ ಶಕ್ತಿಯಾಯುಧವನ್ನು ಕೊಡ್ತಾನೆ. ಈ ಶಕ್ತಿಯಾಯುಧದಿಂದ ನಿಶ್ಚಿತವಾಗಿ ಅರ್ಜುನನನ್ನು ಕೊಲ್ಲಬಹುದು. ಆ ರೀತಿಯಾದಂತಹ ಒಂದು ಅಸ್ತ್ರ ಆ ಶಕ್ತಿಯಾಯುಧ ಆಗಿತ್ತು. ಇದನ್ನು ಅರಿತಂತಹ ಕೃಷ್ಣ 14ನೆಯ ದಿನ ಎಲ್ಲಿ ಕರ್ಣ ಅರ್ಜುನನ ಮೇಲೆ ಶಕ್ತಿಯಾಯುಧವನ್ನು ಪ್ರಯೋಗ ಮಾಡ್ತಾನೋ ಅನ್ನುವಂತಹ ಭಯದಿಂದ ಘಟೋದ್ಗಜನನ್ನು ಯುದ್ಧಕ್ಕೆ ಕರೆಸ್ತಾನೆ. ಘಟೋದ್ಗಜ ಯಾವಾಗ ಭೀಕರವಾಗಿ ಯುದ್ಧ ಮಾಡಲಿಕ್ಕೆ ಆರಂಭ ಮಾಡ್ತಾನೋ ಒಂದೇ ದಿನದಲ್ಲಿ ಎಲ್ಲಿ ಕುರುಸೇನೆಯ ಅಷ್ಟು ಸೈನ್ಯವನ್ನು ನಾಶ ಮಾಡಿಬಿಡ್ತಾನೋ ಅನ್ನುವಂತಹ ಭಯ ಕೌರವರಿಗೆ ಆರಂಭ ಆಗುತ್ತೋ ಆಗ ಕರ್ಣ ವಿಧಿ ಇಲ್ಲದೆ ಆ ಶಕ್ತಿಯಾಯುಧವನ್ನು ಘಟೋದ್ಗಜನ ಮೇಲೆ ಪ್ರಯೋಗ ಮಾಡಿ ಘಟೋದ್ಗಜನನ್ನು ಕೊಂದು ಬಿಡ್ತಾನೆ. ಅಂದರೆ ಅರ್ಜುನನನ್ನು ಕೊಲ್ಲಿಕ್ಕೆ ಇದ್ದಂತಹ ಏಕೈಕ ಅಸ್ತ್ರ ಅದು ಘಟೋದ್ಗಜನನ್ನು ಕೊಲ್ಲಿಕ್ಕೆ ಬಳಕೆ ಆಗೋಯ್ತು. 14ನೆಯ ದಿನದ ಯುದ್ಧ ಮುಂದುವರಿಯುತ್ತೆ, ಹಾಗೆ ಸಮಾಪ್ತಿಯೂ ಕೂಡ ಆಗುತ್ತೆ. 15ನೆಯ ದಿನ ದೃಷ್ಟದ್ಯುಮ್ನ ದ್ರೋಣರನ್ನು ಮಧ್ಯಾಹ್ನದ ಹೊತ್ತಿಗಾಗಲೇ ಕೊಂದಿರ್ತಾನೆ. ಆ ಸಮಯದಲ್ಲಿ ಕುರುಸೇನೆಯ ಸೇನಾಧಿಪತ್ಯವನ್ನು ವಹಿಸಿಕೊಂಡಿದ್ದಂಥವರು ದ್ರೋಣಾಚಾರ್ಯರು. ಆ ದ್ರೋಣರ ಮರಣದ ನಂತರ 15ನೆಯ ದಿನದ ಮಧ್ಯಾಹ್ನದ ನಂತರದಲ್ಲಿ ಕರ್ಣ ಕುರುಸೇನೆಯ ಸೇನಾಧಿಪತಿಯಾಗಿ ಜವಾಬ್ದಾರಿಯನ್ನು ತೆಗೆದುಕೊಳ್ತಾನೆ. 15ನೆಯ ದಿನ ಯುದ್ಧ ಮುಕ್ತಾಯ ಆಗುತ್ತೆ. 16ನೆಯ ದಿನ ನಾನೊಬ್ಬ ಸೇನಾಧಿಪತಿಯಾಗಿ ಅರ್ಜುನನೊಟ್ಟಿಗೆ ಯುದ್ಧಕ್ಕೆ ಹೋಗಬೇಕಾದಂತಹ ಸಂದರ್ಭದಲ್ಲಿ ಸಾಮಾನ್ಯವಾದಂತಹ ಸಾರಥಿ ನನಗೆ ಸಾಕಾಗೋದಿಲ್ಲ. ನನಗೆ ಚಾಕಚಕ್ಯತೆಯಿಂದ ಯಾವ ಸಮಯದಲ್ಲಿ ಯಾವ ದಿಕ್ಕಿಗಾದರೂ ರಥವನ್ನು ತಿರುಗಿಸಬಲ್ಲಂತಹ, ಎಲ್ಲಿಗೆ ಬೇಕಾದರೂ ಹೋಗಿ ನಿಲ್ಲಿಸಬಲ್ಲ ತಾಕತ್ತಿರುವಂತಹ ಒಬ್ಬ ಸಾರಥಿ ಬೇಕು ಅಂತ ಕೇಳಿದಂತಹ ಸಂದರ್ಭದಲ್ಲಿ ಶಲ್ಯನಂತಹ ಮಹಾಸಾರಥಿ ನನ್ನ ಸಾರಥಿ ಆಗಬೇಕು ಅನ್ನುವಂತಹ ಆಸೆ ಕರ್ಣನದ್ದಾಗಿರುತ್ತೆ. ಶಲ್ಯ ಮಹಾಸಾರಥಿ ಹೌದು, ಆದರೆ ಶಲ್ಯ ಯಾರು ಅಂತ ಕೇಳಿದ್ರೆ ನಕುಲ ಸಹದೇವರ ಸೋದರ ಮಾವ. ಅವನು ಪಾಂಡವರ ಸೈನ್ಯಕ್ಕೆ ಸೇರಬೇಕು ಅಂತ ಹೇಳಿ ಸೇನೆಯನ್ನು ಕರ್ಕೊಂಡು ಬರ್ತಾ ಇರತಕ್ಕಂತಹ ಸಂದರ್ಭದಲ್ಲಿ ದಾರಿಯ ಮಧ್ಯದಲ್ಲಿ ಸಕಲ ಆತಿಥ್ಯಗಳ ವ್ಯವಸ್ಥೆಯನ್ನು ಮಾಡಿರ್ತಾರೆ. ಶಲ್ಯ ಅಂದ್ಕೊಂಡಿರ್ತಾನೆ ಈ ಆತಿಥ್ಯವನ್ನು ಪಾಂಡವರೇ ಮಾಡಿರ್ತಾರೆ ಅಂತ ಅಂದ್ಕೊಂಡು ಇದನ್ನು ಯಾರು ಮಾಡಿದಾರೋ ಅವರನ್ನು ಕರೆಸಿ ಅವರಿಗೆ ಏನು ಬೇಕೋ ಅದನ್ನು ನಾನು ಕೊಡ್ತೀನಿ ಅಂತ ಹೇಳಿದಂತಹ ಸಂದರ್ಭದಲ್ಲಿ ದುರ್ಯೋಧನ ಬಂದು ಎದುರುಗಡೆ ನಿಲ್ತಾನೆ. ಅಂದರೆ ಶಕುನಿ ಆ ಸಮಯದಲ್ಲಿ ಈ ರೀತಿಯಾದಂತಹ ತಂತ್ರವನ್ನು ಉಪಯೋಗಿಸಲಿಕ್ಕೆ ದುರ್ಯೋಧನನಿಗೆ ಹೇಳಿರ್ತಾನೆ. ದುರ್ಯೋಧನ ಬಂದು ನಿಮ್ಮ ಸೈನ್ಯದ ಸಹಕಾರ ಕುರುಸೇನೆಗೆ ಅಂತ ಹೇಳಿದ್ರೆ ಕೌರವರಿಗೆ ಇರಬೇಕು ಅನ್ನುವಂತಹ ಆಸೆಯನ್ನು ವ್ಯಕ್ತಪಡಿಸ್ತಾನೆ. ಕೊಟ್ಟ ಮಾತಿಗೆ ಕಟ್ಟು ಬಿದ್ದು ಶಲ್ಯ ಕೌರವರ ಕಡೆಗೆ ತಮ್ಮ ಸೈನ್ಯದ ಬಲವನ್ನು ಸೇರಿಸ್ತಾನೆ. ಇದು ಶಲ್ಯನಿಗೆ ಇಷ್ಟವಿಲ್ಲದೇ ಇರುವಂತಹ ಯುದ್ಧ ಆಗಿರುತ್ತೆ. ಮತ್ತಷ್ಟೇ ಅಲ್ಲದೆ ಸೂತಪುತ್ರನೊಬ್ಬನಿಗೆ ನಾನು ಸಾರಥಿಯಾಗಬೇಕಾ ಅನ್ನುವಂತಹ ಪ್ರಶ್ನೆ ಅವನಿಗೆ ಕಾಡ್ತಾ ಇರುತ್ತೆ. ಆದರೂ ಕೂಡ ಷರತ್ತನ್ನು ವಿಧಿಸಿ ಕರ್ಣನ ಸಾರಥಿಯಾಗಲಿಕ್ಕೆ ಶಲ್ಯ ಒಪ್ತಾನೆ. ಕರ್ಣನಿಗೆ ಒಂದು ಷರತ್ತನ್ನು ಹಾಕ್ತಾನೆ. ಏನು ಅಂತ ಹೇಳಿದ್ರೆ, ನಾನು ಹೇಳಿದ ಹಾಗೆ ಕೇಳುವುದಾದರೆ ಮಾತ್ರ ನಿನ್ನ ರಥದ ಸಾರಥಿಯಾಗಿ ನಾನು ಇರ್ತೀನಿ ಅಂತ ಹೇಳಿ ಶಲ್ಯ ಅವನ ಹತ್ರ ಮಾತನ್ನು ತೆಗೆದುಕೊಂಡು ಸಾರಥಿಯಾಗಿ ಮುಂದುವರಿತಾನೆ. 16ನೆಯ ದಿನ ಯುದ್ಧ ಯಥಾವತ್ತಾಗಿ ಆರಂಭ ಆಗುತ್ತೆ. ಶಲ್ಯನ ಸಾರಥ್ಯದಲ್ಲಿ ಕರ್ಣ
ದೊಡ್ಡ ದೊಡ್ಡ ಅಸ್ತ್ರಗಳನ್ನು ಶಸ್ತ್ರಗಳನ್ನು ಬಳಸಲಿಕ್ಕೆ ಆರಂಭ ಮಾಡಿರ್ತಾನೆ. ಅರ್ಜುನರ ಕರ್ಣರ ಕಾಳಗ ಅತಿರೇಕಕ್ಕೆ ಹೋಗಿರುತ್ತೆ. 16ನೆಯ ದಿನ ಯುದ್ಧ ಮುಗಿಯುತ್ತೆ ಕೂಡ. ತದನಂತರ 17ನೆಯ ದಿನ ಮಧ್ಯಾಹ್ನದ ನಂತರದಲ್ಲಿ ಕರ್ಣ ಯಾವಾಗ ಸರ್ಪಾಸ್ತ್ರವನ್ನು ಪ್ರಯೋಗ ಮಾಡ್ತಾನೋ ಆಗ ಕೃಷ್ಣನಿಗೆ ಗೊತ್ತಿರುತ್ತೆ, ಒಂದು ವೇಳೆ ಈ ಅಸ್ತ್ರ ಸಫಲವಾದರೆ ಅರ್ಜುನ ಪ್ರಾಣವನ್ನು ಕಳ್ಕೊಬೇಕಾಗತ್ತೆ ಅಂತ ಗೊತ್ತಾದಂತಹ ಸಂದರ್ಭದಲ್ಲಿ ತನ್ನ ಕೈಯಿಂದ ರಥವನ್ನು ಒತ್ತಿ ಸುಮಾರು 2 ಅಡಿಗಳ ತನಕ ರಥವನ್ನು ಕೆಳಗೆ ಹುದುಗಿಸ್ಬಿಡ್ತಾನೆ. ಆ ಸಮಯದಲ್ಲಿ ಅರ್ಜುನನ ಶಿರಚ್ಛೇದ ಮಾಡುವಂತಹ ಆ ಅಸ್ತ್ರ ಕೇವಲ ಅರ್ಜುನನ ಕಿರೀಟವನ್ನು ಕೆಳಗೆ ಬೀಳಿಸಿ ವಾಪಸ್ ಕರ್ಣನ ಹತ್ರ ಹೋಗಿ ನನ್ನನ್ನು ಮತ್ತೊಮ್ಮೆ ಪ್ರಯೋಗಿಸು ಅಂತ ಹೇಳಿ ಕೇಳ್ಕೊಳುತ್ತೆ. ಅದು ಯಾಕೆ ಬಂದು ಮತ್ತೆ ನನ್ನನ್ನು ಪ್ರಯೋಗಿಸು ಅಂತ ಹೇಳಲಿಕ್ಕೆ ಬೇರೆ ಕಥೆ ಇದೆ, ಅದು ಈ ಸಮಯದಲ್ಲಿ ಬೇಡ. ಮುಂದುವರೆದು ಆ ಅಸ್ತ್ರ ಮತ್ತೆ ನನ್ನನ್ನು ಪ್ರಯೋಗಿಸು ಅಂತ ಹೇಳಿದಂತಹ ಸಂದರ್ಭದಲ್ಲಿ ಶಲ್ಯ ಹೇಳ್ತಾನೆ, ಈಗ ಈ ಅಸ್ತ್ರವನ್ನು ಮತ್ತೆ ಪ್ರಯೋಗ ಮಾಡು, ಈಗ ನೀನು ಪ್ರಯೋಗ ಮಾಡಿದ್ದೇ ಆದರೆ ಅರ್ಜುನನನ್ನು ನಿಶ್ಚಿತವಾಗಿ ಕೊಲ್ಲಬಹುದು ಅಂತ ಹೇಳ್ತಾನೆ. ಆದರೆ ಕರ್ಣನಿಗೆ ತನ್ನ ತಾಯಿಗೆ ಕೊಟ್ಟಂತಹ ಮಾತು ನೆನಪಾಗುತ್ತೆ. ಒಮ್ಮೆ ಪ್ರಯೋಗ ಮಾಡಿದ ಅಸ್ತ್ರವನ್ನು ಮತ್ತೆ ನಾನು ಪ್ರಯೋಗ ಮಾಡೋದಿಲ್ಲ ಅಂತ ಹೇಳಿ ಏನು ತಾಯಿಗೆ ಮಾತನ್ನು ಕೊಟ್ಟಿರ್ತಾನೋ ಅದು ನೆನಪಾಗಿ ಅವನು ಸರ್ಪಾಸ್ತ್ರವನ್ನು ಪ್ರಯೋಗ ಮಾಡುವ ನಿರ್ಧಾರದಿಂದ ಹಿಂಸರಿತಾನೆ. ಇದೇ ಕಾರಣಕ್ಕೆ ಕರ್ಣನಿಗೂ ಶಲ್ಯನಿಗೂ ಮನಸ್ತಾಪ ಉಂಟಾಗಿ ಶಲ್ಯ ಮಧ್ಯ ಯುದ್ಧ ಭೂಮಿಯಲ್ಲೇ ರಥವನ್ನು ಬಿಟ್ಟು ಕೆಳಗಿಳಿದು ಹೊರಟು ಬಿಡ್ತಾನೆ. ಆಗ ಕರ್ಣ ಸ್ವತಃ ತಾನೇ ರಥದ ಚಾಲನೆಯನ್ನು ಮಾಡಿಕೊಳ್ತಾ ಯುದ್ಧ ರಂಗದ ಮಧ್ಯದಲ್ಲಿ ಬಂದು ನಿಲ್ತಾನೆ. ಆಗ ಭೂದೇವಿ ಕೊಟ್ಟಂತಹ ಶಾಪ ಆ ಸಮಯದಲ್ಲಿ ಸಫಲ ಆಗಲಿಕ್ಕೆ ಶುರುವಾಗುತ್ತೆ. ಅಂದರೆ ರಥದ ಚಕ್ರ ಭೂಮಿಯಲ್ಲಿ ಹುದುಗಲಿಕ್ಕೆ ಆರಂಭ ಆಗುತ್ತೆ. ತನ್ನ ಕರ್ಮಕ್ಕೆ ತಾನೇ ಅಯ್ಯೋ ಅಂತ ಹೇಳ್ಕೊಳ್ತಾ ಕರ್ಣ ರಥದ ಚಕ್ರವನ್ನು ಭೂಮಿಯಿಂದ ಬಿಡಿಸ್ಲಿಕ್ಕೆ ಅಂತ ಹೇಳಿ ರಥದಿಂದ ಕೆಳಗಿಳಿದು ಚಕ್ರವನ್ನು ಎತ್ತುತ್ತಾ ಇರ್ತಕ್ಕಂತಹ ಸಂದರ್ಭದಲ್ಲಿ ಕೃಷ್ಣ ಹೇಳ್ತಾನೆ ಅರ್ಜುನನಿಗೆ, ಈಗ ನೀನು ತಾಯಿ ಪಾರ್ವತಿಯಿಂದ ಪಡೆದುಕೊಂಡಂತಹ ಪ್ರಾಂಜಲಿಕಾಸ್ತ್ರದ ಪ್ರಯೋಗವನ್ನು ಮಾಡು ಅಂತ ಹೇಳಿದಂತಹ ಸಂದರ್ಭದಲ್ಲಿ ಅರ್ಜುನ ಹೇಳ್ತಾನೆ, ಅವನು ನಿಶಸ್ತ್ರನಾಗಿದ್ದಾನೆ, ರಥದ ಚಕ್ರವನ್ನು ಎತ್ತುತ್ತಾ ಇದ್ದಾನೆ. ಈ ಸಮಯದಲ್ಲಿ ಅಧರ್ಮ ಯುದ್ಧವನ್ನು ನಾನು ಮಾಡೋದಿಲ್ಲ ಅಂತ ಹೇಳಿದ ಸಂದರ್ಭದಲ್ಲಿ ಕೃಷ್ಣ ಅಭಿಮನ್ಯುವಿನ ಹೇಗೆ ಕೊಂದರು ಅಂಥೇಳಿ ಅರ್ಜುನನಿಗೆ ನೆನಪಿಸ್ತಾನೆ. ಆಗ ಅರ್ಜುನ ತನ್ನೆಲ್ಲ ಮಂತ್ರಶಕ್ತಿಯನ್ನು ಬಳಸಿ ತಾಯಿ ಕೊಟ್ಟಂತಹ ಪ್ರಾಂಜಲಿಕಾಸ್ತ್ರವನ್ನು ಹೂಡಲಿಕ್ಕೆ ತಯಾರಾಗ್ತಾನೆ. ಆಗ ಕರ್ಣನಿಗೆ ಈ ವಿಷಯ ಗೊತ್ತಾಗಿ ತಾನು ಭಾರ್ಗವಾಸ್ತ್ರವನ್ನು ಇದಕ್ಕೆ ಪ್ರತಿಯಾಗಿ ಬಿಡಬೇಕು ಅಂಥೇಳಿ ಯಾವಾಗ ಭಾರ್ಗವಾಸ್ತ್ರವನ್ನು ತೆಗೆದು ಮಂತ್ರವನ್ನು ನೆನಪಿಸ್ಕೊಳ್ತಾನೋ ಆಗ ಗುರುಗಳಾದಂತಹ ಪರಶುರಾಮರು ಹೇಳಿದಂತಹ ಶಬ್ದ ಅವನ ಕಿವಿಗೆ ಬಂದು ನಾಟುತ್ತೆ. ಆಗ ಕರ್ಣ ತನ್ನ ಕರ್ಮಕ್ಕೆ ತಾನೇ ಶಪಿಸ್ಕೊಳ್ತಾ ಸುಮ್ಮನೆ ನಿಂತು ಬಿಡ್ತಾನೆ. ಆ ಕಡೆಯಿಂದ ಅರ್ಜುನ ಬಿಟ್ಟಂತಹ ಪ್ರಾಂಜಲಿಕಾಸ್ತ್ರ ಮತ್ತೊಂದು ಸೂರ್ಯನೇ ಹುಟ್ಟಿ ಬಂತೇನೋ ಅನ್ನುವಂತಹ ಪ್ರಖರತೆಯೊಂದಿಗೆ ಬಂದು ಕರ್ಣನ ತಲೆಯನ್ನು ತುಂಡು ಮಾಡಿ ಬಿಸಾಕ್ಬಿಡುತ್ತೆ. ಕರ್ಣನ ದೇಹ ಅದೆಷ್ಟೋ ದೂರದವರೆಗೆ ಹೋಗಿ ಬಿದ್ದು ಬಿಡುತ್ತೆ. ಇದು ಕರ್ಣನ ದುರಂತ ಅಂತ್ಯ ಅಂತ ಹೇಳಿದ್ರೆ, ನಾವೆಷ್ಟೇ ಒಳ್ಳೆಯವರಾಗಿದ್ದರೂ ಕೂಡ ಕೆಟ್ಟವರ ಸಹವಾಸದಿಂದ ನಾವು ಯಾವ ರೀತಿಯಾದಂತಹ ಮರಣವನ್ನು ಹೊಂದುತ್ತೀವಿ ಅಥವಾ ನಮಗೆ ಯಾವ ರೀತಿಯಾದಂತಹ ಕರ್ಮಫಲ ಸಿಗುತ್ತೆ ಅನ್ನೋದಕ್ಕೆ ಕರ್ಣನ ಕಥೆ ಒಂದು ಉದಾಹರಣೆ. ಮುಂದಿನ ವಿಡಿಯೋದಲ್ಲಿ ಮಹಾಭಾರತದ ಇನ್ನೊಬ್ಬ ಪ್ರಮುಖ ವ್ಯಕ್ತಿಯ ಬಗ್ಗೆ ತಿಳ್ಕೊಳ್ಳೋಣ. ನೀವಿನ್ನೂ ಕೂಡ ನಮ್ಮ TV ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಮ್ಮೆಲ್ಲ ವಿಡಿಯೋಸ್ಗಳನ್ನು ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿ. ಓಂ ತತ್ಸತ್. TV ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. TV ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.